ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ರಾಜಲಕ್ಷ್ಮಿ ಆರ್. ಅವರು ಉಡುಪಿಯ ಸುಪ್ರಸಿದ್ಧ ಸ್ತ್ರೀರೋಗ ತಜ್ಞರು, ಪ್ರಸೂತಿ ತಜ್ಞರು, ಮೇಲಾಗಿ ಉಡುಪಿ ಮತ್ತು ಕರಾವಳಿಯ IMA ಮಾಜಿ ಅಧ್ಯಕ್ಷರು, ಈಗ ಹಾಲಿ ಆಗಿ ಮಣಿಪಾಲಿನ ಗೈನಿಕೋಬಿ ಸೊಸೈಟಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅವರು ಲೇಖನಿಯ ಮುಖಾಂತರ ಜನಜಾಗೃತಿ ಮೂಡಿಸ್ತಾ ಇದ್ದಾರೆ. ಅದಲ್ಲದೆ ಅವರು ವಾತ್ಸಲ್ಯದ ಹೊಸುಗೆ ಅಂತ ಪುಸ್ತಕ ಕೂಡ ಬರೆದಿದ್ದಾರೆ. ಮೇಲಾಗಿ ಇಂದು ಜುಲೈ 11 ವಿಶ್ವ ಜನಸಂಖ್ಯಾ ದಿನ. ವಿಶ್ವ ಜನಸಂಖ್ಯಾ ದಿನ ಯಾಕೆ ಅಂತಂದ್ರೆ 1989ರಲ್ಲಿ ಜುಲೈ 11ರಂದು 500 ಕೋಟಿ ಜನಸಂಖ್ಯೆ ಆಗಿದ್ದಕ್ಕೆ ಜನರಲ್ಲಿ ಜಾಗೃತಿ ಮೂಡಿಸಿ ಎಲ್ಲರಿಗೂ ಸಮಾನ ಹಕ್ಕು, ಎಲ್ಲರಿಗೂ ಒಳ್ಳೆ ಬದುಕು ಬರಲಿ, ಅವ್ರಿಗೆ ಪ್ರತಿ ವರ್ಷ ಒಂದು ಥೀಮ್ ಅಂತಂದ್ರೆ ಒಂದು ಘೋಷ ವಾಕ್ಯವನ್ನ ಕೊಟ್ಟು ಅವರಲ್ಲಿ ಉತ್ತಮ ಬದುಕನ್ನ ಅಳವಡಿಸೋದಕ್ಕೆ ಈ ವಿಶ್ವ ಜನಸಂಖ್ಯಾ ದಿನವನ್ನ ಆಚರಿಸಕ್ಕೆ ಪ್ರಾರಂಭ ಮಾಡಿದ್ರು. ಬನ್ನಿ ಇವತ್ತು ರಾಜಲಕ್ಷ್ಮಿ ಅವರಿಂದನೇ ಕೇಳೋಣ, ಈ ವಿಶ್ವ ಜನಸಂಖ್ಯಾ ದಿನ ಯಾಕೆ ಮುಖ್ಯ, ಅದರ ಜೊತೆಗೆ ನಾವು ಜನಸಂಖ್ಯಾ ನಿಯಂತ್ರಣ ಮಾಡಬೇಕಾದ್ರೆ ಯಾವ್ಯಾವ ಥರದ ವಿಧಾನಗಳನ್ನ ಅಳವಡಿಸ್ಕೋಬಹುದು ಅಂತ. ಆದರೆ ನೆನಪಿಟ್ಕೊಳ್ಳಿ, ಜನಸಂಖ್ಯೆನೋ ವಿಶ್ವದ ಬೆಳೀತಾ ಇದೆ, ಆದರೆ ನಮ್ಮ ದೇಶದಲ್ಲಿ ಅತ್ಯಂತ ವಿಚಾರ ಮಾಡಬೇಕಾದಂಥ ವಿಚಾರ ಅಂತಂದ್ರೆ, ಅತ್ಯಂತ ಪ್ರಮುಖವಾದಂಥ ವಿಚಾರ, ನಮ್ಮ ಬರ್ತ್ ರೇಟು 1.9ಗಿಂತಲೂ ಕಡಿಮೆ ಕೊಟ್ಟೋಗಿದೆ ಕೆಲವೊಂದು ಸ್ಟೇಟ್ಗಳಲ್ಲಿ. ಅಂದ್ರೆ ಕೇರಳ, ಕರ್ನಾಟಕ ಈ ರಾಜ್ಯಗಳಲ್ಲಿ 1.9ಗಿಂತಲೂ ಜನಸಂಖ್ಯೆ ಅಂದ್ರೆ ಬರ್ತ್ ರೇಟು ಕಡಿಮೆ ಆಗಿರೋದ್ರಿಂದ ಮುಂದೆ ಅವರ ಪೀಳಿಗೆ ಉಳಿಯೋದು ಬಹಳ ಬಹಳ ಕಷ್ಟ ಅಂತ ಆತಂಕಕಾರಿಯಾದಂಥ ವಿಚಾರ ಕೂಡ ಬಂದಿದೆ. ಹಾಗಾಗಿ ನಾವು ಸಮತೋಲವನ್ನ ಕಾಯಬೇಕು. ಹಳೆ ಕಾಲದ ಹಾಗೆ 1 ಮಗು ಸಾಕು, 2 ಮಗು ಸಾಕು ಅನ್ನೋದಲ್ಲ. ಆ ಮಕ್ಕಳು ಚೆನ್ನಾಗಿರ್ಬೇಕು, ಹೆಲ್ದಿ ಆಗಿರ್ಬೇಕು, ಅದರ ಜೊತೆಗೆ ಜನಸಂಖ್ಯೆ ಕೂಡ ನಿಯಂತ್ರಣದಲ್ಲಿರ್ಬೇಕು ಅನ್ನೋದು ಪ್ರಮುಖ. ರಾಜಲಕ್ಷ್ಮಿ ಅವರೇ, ನೀವೇನ್ ಹೇಳ್ತೀರಾ? ನಮಸ್ತೆ ಮೇಡಮ್. ನೀವ್ ಹೇಳಿದಾಗೆ ಖಂಡಿತವಾಗಿ ಮುಂಚೆ ನಾವಿಬ್ಬರು ನಮಗಿಬ್ಬರು ಅಂತ ಇತ್ತು, ಆಮೇಲೆ ನಾವಿಬ್ಬರು ನಮಗೊಬ್ಬರು ಅಂತ ಆಯ್ತು. ಇವಾಗ ಕೆಲವು ಫ್ಯಾಮಿಲಿಗಳಲ್ಲಿ ಮಕ್ಕಳೇ ಇರುವುದಿಲ್ಲ, ಮಕ್ಕಳೇ ಬೇಡ ಅಂತ, ಮಕ್ಕಳೇ ಇಲ್ಲ, ಪೆಟ್ ಇರುವಂತದ್ದು, ಅಲ್ಲ ಡಿಂಕ್ ಸಿಂಡ್ರೋಮ್, ನೋ ಚಿಲ್ಡ್ರನ್ ಪೆಟ್ ಅಂತ. ಹೌದು, ಹಾಗಾಗಿದೆ. ಅದು ನಾವು ಅರ್ಬನ್ ಜಾಗದಲ್ಲಿ, ಪಟ್ಟಣ ಪ್ರದೇಶದಲ್ಲಿ ಕಂಡು ಬರುವಂತಹ ಸತ್ಯ. ಆದ್ರೆ ಹಳ್ಳಿಗಾಡು ಪ್ರದೇಶಗಳಿಗೆ ಹೋದ್ರೆ ಈಗ್ಲೂ ಅಲ್ಲಿ ಸಣ್ಣ ಪ್ರಾಯದಲ್ಲಿ ಮದುವೆ ಆಗ್ತದೆ, ಮಕ್ಕಳು ಇದ್ದಾರೆ, 6-7 ಜನ ಮಕ್ಕಳು ಇರುವವರು, ಮಲ್ಟಿಗಳನ್ನ ಕೂಡ ನಾವು ನೋಡ್ತೇವೆ. ಸೊ ಇದೆರಡನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೋಸ್ಕರ ಪಾಪ್ಯುಲೇಷನ್ ಸ್ಟೆಬಿಲೈಸೇಷನ್ ಬಗ್ಗೆ, ಈ ಜನಸಂಖ್ಯೆಯನ್ನ ಒಂದು ಸ್ತರದಲ್ಲಿ ಇಟ್ಟುಕೊಳ್ಳುವುದರ ಬಗ್ಗೆ ಕಾಳಜಿ ಮೂಡಿಸ್ಲಿಕ್ಕೋಸ್ಕರ ಈ ದಿನ ಅಂತ ಬಂದದ್ದು. ಜೊತೆಗೆ ಜನರಿಗೆ ಹೇಗೆ ಅದನ್ನ ನಿಯಂತ್ರಣ ಮಾಡ್ಕೊಳ್ಬಹುದು ಒಂದು ತಿಳುವಳಿಕೆ ಹೇಳಲಿಕ್ಕೆ, ತಮ್ಮ ಒಂದು ಸುಂದರ ಸಂಸಾರವನ್ನ ಕಟ್ಕೊಳ್ಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಡ್ಲಿಕ್ಕೆ, ಅರಿವು ಮೂಡಿಸ್ಕೋಸ್ಕರ ಈ ದಿನ ಅಂತ ಬಂದದ್ದು ಮೇಡಮ್. ಓಕೆ ಓಕೆ. ನೀವು ಹಿಂದಿನ ಸಂಚಿಕೆಯಲ್ಲಿ ಈ ಗರ್ಭ ನಿರೋಧಕ ಅಂತಂದ್ರೆ ಗರ್ಭ ನಿಯಂತ್ರಣಕ್ಕೆ ನೀವು ಪಿಲ್ಸ್ಗಳ ಬಗ್ಗೆ ಹೇಳಿದ್ರಿ, ಮಾಲಾಡಿ ಹೇಳಿದ್ರಿ, ಆಮೇಲೆ ಇದನ್ನ ಹೇಳಿದ್ರಿ, ಕಾಂಡೋಮ್ ಹೇಳಿದ್ರಿ, ಎಲ್ಲವನ್ನು ಹೇಳಿದ್ರಿ. ಈಗ ಅದನ್ನ ಮುಂದುವರಿಸಿದ್ರೆ ಇನ್ನು ಯಾವ್ಯಾವ ಚಿಕಿತ್ಸೆಗಳಿದೆ, ಶಸ್ತ್ರಚಿಕಿತ್ಸೆಗಳ ಬಗ್ಗೆನೂ ಕೂಡ ದಯವಿಟ್ಟು ತಿಳಿಸಿ. ಓಕೆ. ತಾತ್ಕಾಲಿಕ ವಿಧಾನಗಳ ಬಗ್ಗೆ ನಾವು ಚರ್ಚಿಸ್ತಾ ಇದ್ವಿ. ಟ್ಯಾಬ್ಲೆಟ್ಗಳಾಯ್ತು, ಆಮೇಲೆ ಇಂಟ್ರಾಯುಟ್ರೈನ್ ಕಾಪರ್ಟಿ ಅಂತ ಗರ್ಭಕೋಶದ ಒಳಗೆ ಧರಿಸಬಹುದಾದಂತಹ ಕೆಲವು ವಿಧಾನಗಳನ್ನ ಹೇಳಿ. ಇನ್ನು ಮುಂದುವರೆದ್ ಬಂದ್ರೆ ಇಂಜೆಕ್ಟಬಲ್ ಕಾಂಟ್ರಸೆಪ್ಟಿವ್ ಅಂತ ಇದೆ. ಇಂಜೆಕ್ಷನ್ ತಕೊಳ್ಳೋದು, ಕೆಲವರಿಗೆ ಟ್ಯಾಬ್ಲೆಟ್ ತಕೊಳ್ಳೋದು ಇಷ್ಟ ಆಗಲ್ಲ, ದಿನ ತಗೊಳಕ್ ಮರ್ತೋಗ್ತದೆ. ಆಮೇಲೆ ಕೆಲವರಿಗೆ ಗರ್ಭಕೋಶದ ಒಳಗೆ ಏನೋ ಬೇಡ, ನಮ್ಮ ದೇಹದ ಒಳಗೆ ಏನನ್ನು ಇರ್ಸಕ್ ಬೇಡ ಅಂತ ಇದ್ದವರಿಗೆ 3 ತಿಂಗಳಿಗೊಮ್ಮೆ ತಗೊಳ್ಳುವಂತಹದ್ದು ಇಂಜೆಕ್ಷನ್ಸ್ ಗಳು
ಇದಾವೆ, ಆ, ಡಿಪೋ ಇಂಜೆಕ್ಷನ್ ಗಳಿದ್ದಾವೆ. ಅದನ್ನ ಸರ್ಕಾರ ಕೂಡ ಫ್ರೀ ಆಗಿ ಕೊಡ್ತಾ ಇದೆ, ಅಂತರ ಓ ಎನ್ನೋ ಹೆಸರಲ್ಲಿ ಕೊಡ್ತಾ ಇದೆ. ಓ ಎವ್ರಿ 3 ಮಂತ್ಸ್ಗೆ ರಿಪೀಟ್ ಮಾಡ್ಬೇಕಾಗತ್ತೆ. ಹ್ಮ್ 4 to 6 ಡೋಸಸ್ ತಕೊಳ್ಬಹುದು, 4ರಿಂದ ಹ್ಮ್ 6 ಸಲ ತಕೊಳ್ಬಹುದು. ಅದಕ್ಕಿಂತಲೂ ಹೆಚ್ಚು ತಕೊಂಡ್ರೆ ಕೆಲವೊಮ್ಮೆ ಅಂದ್ರೆ ಫರ್ಟಿಲಿಟಿ 6 ಟೈಮ್ ಅಂತಂದ್ರೆ 3 ತಿಂಗಳು ಅಂತಂದ್ರೆ ಒಂದೆರಡು 1.5 ವರ್ಷ 1.5 ವರ್ಷದವರೆಗೂ ಮಾಡ್ಕೋಬಹುದು. ತಕೊಳ್ಬಹುದು. ಹೌದು, ಅದಕ್ಕಿಂತ ಜಾಸ್ತಿ ತಕೊಂಡ್ರೆ ಕೆಲವೊಮ್ಮೆ ಹ್ಮ್ ಫರ್ಟಿಲಿಟಿ ಬ್ಯಾಕ್ ಬರುದು, ಅವರಿಗೆ ಪುನಃ ಮಕ್ಕಳು ಬೇಕು ಅಂತ ಆದ್ರೆ ಬರ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗಿ ಆಗೋದಿಲ್ಲ, ಬರ್ಬೋದು. ಟೈಮ್ ಬೇಕಾಗತ್ತೆ, ಯಾಕಂದ್ರೆ ಆಗತರ ಸಪ್ರೆಸ್ ಆಗ್ಬೋದು. ಆಗಿ ಹೋಗ್ಬಿಟ್ಟಿರತ್ತೆ, ಮತ್ತೆ ಹೌದು, ಆಗೋದಿಲ್ಲ. ಹಾ, ಆಗದೇ ಇಲ್ಲ ಅಂದ್ರೆ ಸ್ವಲ್ಪ ಟೈಮ್ ಟೈಮ್ ಬೇಕಾಗ್ಬೋದು ಅಂತ. ಬೇಕಾಗತ್ತೆ. ಹಾ, ಹೌದು. ಆಮೇಲೆ ಇನ್ನೊಂದು, ಈ ಇಂಜೆಕ್ಷನ್ ಕೆಲವರೆಲ್ಲ ಪ್ರಿಫರ್ ಮಾಡ್ತಾರೆ, ಯಾಕಂದ್ರೆ 3 ತಿಂಗಳಿಗೊಮ್ಮೆ ತಗೊಂಡ್ರೆ ಆಯ್ತಲ್ಲ, ಏನು ತೊಂದ್ರೆ ಇಲ್ಲ ಅಂತ. ಆದ್ರೆ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಸೈಡ್ ಎಫೆಕ್ಟ್ ಗಳಿರುತ್ತೆ. ಹ್ಮ್ ಕೆಲವೊಮ್ಮೆ ಬ್ರೇಕ್ ಥ್ರೂ ಬ್ಲೀಡಿಂಗ್ ಆಗತ್ತೆ, ಅವಾಗ ಆಗತ್ತೆ, ಹೇಳಕ್ ಹ್ಮ್ ಆಗಲ್ಲ. 5ರಿಂದ 10 ದಿನನೂ ಬ್ಲೀಡಿಂಗ್ ಆಗ್ಬೋದು. ಹ್ಮ್ ಪೀರಿಯಡ್ ಯಾವಾಗ ಆಗುತ್ತೆ ಅಂತ ಕೆಲವೊಮ್ಮೆ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಆಗುದಿಲ್ಲ. ಹ್ಮ್ ಕೆಲವರಿಗೆ ನೀವು ತಗೊಂಡಷ್ಟು ಟೈಮು ಅಮೆನೋರಿಯಾ ಮುಟ್ಟಾಗದೇನೂ ಇರ್ಬೋದು. ಆಗ ಕೆಲವರು ಗಾಬರಿ ಆಗ್ತಾರೆ, ಅಯ್ಯೋ ಓ ಓ ಇಂಜೆಕ್ಷನ್ ಮುಟ್ಟೆ ತಕೊಂಡೂನು ನಿಂತೋಯ್ತು ನಾನು ಅಂತ. ಆ ಪ್ರೆಗ್ನೆಂಟ್ ಆಯ್ತೇನೋ, ನಿಜವಾಗ್ಲು. ಗರ್ಭಧಾರಣೆ ಹಾ, ಆಯ್ತೇನೋ ಹ್ಮ್ ಅನ್ಕೋತಾರೆ. ಸೊ ಇದೊಂದು ವಿಷಯ ಬಿಟ್ರೆ ಬೇರೆ ಎಲ್ಲ ವಿಷಯದಲ್ಲಿಯೂ ಈ ಇಂಜೆಕ್ಷನ್ ಒಳ್ಳೇದು. ಹ್ಮ್ ಹ್ಮ್ ಇಂಜೆಕ್ಷನ್ ಅಂತರ ಅಂತ ಗವರ್ಮೆಂಟ್ ಇದನ್ನ ಫ್ರೀ ಆಗಿ ಸರಬರಾಜು ಮಾಡ್ತಾ ಇದೆ. ಓಕೆ, ಇದರಲ್ಲಿ ಇನ್ನು ಪ್ರೊಜೆಸ್ಟ್ರಾನ್ ಇರುತ್ತಾ ಅಥವಾ ಎರಡು ಇರುತ್ತಾ? ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಇರುತ್ತೆ, ಡಿಪೋ ಪ್ರೊಜೆಸ್ಟ್ರಾನ್ ಇರುತ್ತೆ, ತುಂಬಾ ಸ್ವಲ್ಪ ಲಾಂಗ್ ಜಾಸ್ತಿ ಆಕ್ಟಿಂಗ್, ಅಂಶದ ಲಾಂಗ್ ಪ್ರೊಜೆಸ್ಟ್ರಾನ್, ಆಕ್ಟಿಂಗ್. ಓಕೆ. ಲಾಂಗ್ ಹ್ಮ್ ಆಕ್ಟಿಂಗ್ ಪ್ರೊಜೆಸ್ಟ್ರಾನ್ ಇರುತ್ತೆ. ಅದನ್ನ ಹ್ಮ್ ಪ್ರತಿ 3 ತಿಂಗಳಿಗೊಮ್ಮೆ ಪುನಃ ತಕೊಳ್ಬೇಕಾಗತ್ತೆ. ಹ್ಮ್ ಹ್ಮ್ ಇನ್ನು ಮುಂದುವರೆದ್ರೆ ಮತ್ತೆ ಪ್ರೊಜೆಸ್ಟ್ರಾನ್ ಗಳನ್ನ ಒಂದು ಕಡ್ಡಿ ಅಂತ ಇದರಲ್ಲಿ ಅಳವಡಿಸಿ ಹ್ಮ್ ಅದನ್ನ ನಮ್ಮ ಚರ್ಮದ ಅಡಿಯಲ್ಲಿ ಇಟ್ಕೊಳ್ಳಕ್ಕಾಗತ್ತೆ. ಅದನ್ನ ಇಂಪ್ಲಾಂಟ್ಸ್ ಅಂತ ಕರಿತೇವೆ, ಸ್ಕಿನ್ ಹ್ಮ್ ಒಳಗಡೆ ಇರುವಂತದ್ದು. ಇದು ನಾರೆಥಿಸ್ಟ್ರೋನ್ ಇರುತ್ತೆ, ನಾರ್ ಪ್ಲಾಂಟ್ ಅಂತಾನು ಕರೀತಾರೆ. ಹ್ಮ್ ಇದನ್ನ 3ರಿಂದ 5 ವರ್ಷದ ಒಳಗೆ ಹಾಕೊಳ್ಬಹುದು. ಇದೀಗ ತುಂಬಾ ಪ್ರಚಲಿತವಾಗಿದೆ. ನಮ್ಮ ಹ್ಮ್ ರಾಜ್ಯದಲ್ಲಿ ಇದರ ಬಗ್ಗೆ ಹಲವಾರು ವರ್ಕ್ಶಾಪ್ಗಳು, ಸಂಶೋಧನೆಗಳು ಆಮೇಲೆ ನಡೆದು ಅದು ಎಲ್ಲಿ ಹಾಕೊಂಡಿರ್ತಾರೆ ಚರ್ಮದಲ್ಲಿ? ಅಲ್ಲಿ ಇನ್ಫೆಕ್ಷನ್ ಆಗಲ್ವಾ? ಡಯಾಬಿಟಿಸ್ ಈ ಏನಾದ್ರೂ ಇದ್ರೆ? ಡಯಾಬಿಟಿಸ್ ಕಂಟ್ರೋಲ್ ಅಲ್ಲಿ ಇದ್ರೆ ಏನೂ ಆಗಲ್ಲ ಮೇಡಮ್. ಹ್ಮ್ ಸಣ್ಣದಾಗಿ ಒಂದು ನಿಕ್ ಮಾಡ್ಬಿಟ್ಟು ಇಲ್ಲಿ ಚರ್ಮದ ಒಳಗೆ ಹಾಕ್ತಾರೆ, ಅದನ್ನ ಕಡ್ಡಿಯನ್ನ ಚರ್ಮದ ಒಳ ಲೇಯರ್ ಒಳಗೆ ಹಾಕ್ತಾರೆ, ಜಸ್ಟ್ ಹ್ಮ್ ಇಂಟ್ರಾಡರ್ಮಲ್. ಆಮೇಲೆ ಓಕೆ ಅದನ್ನೇ ನಿಕ್ ಮಾಡಿ ತೆಗಿಲಿಕ್ಕೆ ಆಗುತ್ತೆ. ಈಸಿ ಓಕೆ. ಆಗಿರುತ್ತೆ, ನೋವೆಲ್ಲ ಏನು ಇರೋದಿಲ್ಲ. ಹ್ಮ್ ಹ್ಮ್ ಸಬ್ಡರ್ಮಲ್ ಇಂಪ್ಲಾಂಟ್ಸ್ ಅಂತ ಕರಿತೇವೆ ನಾವು ಅದನ್ನ. ಓಕೆ. ಹಾ ಅದು ಈಗ ತುಂಬಾ ಪ್ರಚಲಿತವಾಗಿ ಇರುವಂತಹದ್ದು. ಹಾ, ಇನ್ನು ಅದು ಕಾಸ್ಟ್ ಎಷ್ಟು? ಅದ್ರ ಕಾಸ್ಟ್, ಬೆಲೆ? ಅದನ್ನು ಕೂಡ ಗವರ್ಮೆಂಟ್ ಫ್ರೀ ಆಗಿ ಕೊಡ್ತಾ ಇದೆ ಓ, ಇವಾಗ. ಸರಿ 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 ಹೌದು, ಸರಿ ಸರಿ ಸರಿ. ಗವರ್ಮೆಂಟ್ ಹೇಗಿದೆ ಅಂದ್ರೆ, ನಾವು ಈಗ ಹೋಟೆಲ್ಗೆ ಹೋಗಿದ್ರೆ ಹೆಂಗ್ ನಮ್ಗೆ ಮೆನು ಬಂದ್ ಹೇಳ್ತಾರ, ಅದ ಆತರ ಓ ನಾವ್ ಆಕ್ಚುಲಿ ಈ ಕಾಂಟ್ರಸೆಪ್ಟಿವ್ ಅನ್ನ ಕೆಫೆಟೇರಿಯೋ ಅಪ್ರೋಚ್ ಅಂತ ಹೇಳ್ತೇವೆ. ಒಂದು ಓಕೆ. ಪೇಷಂಟ್ ಬಂದು, ಒಬ್ರು ದಂಪತಿ ನಮ್ಮ ಬಳಿ ಮೆನು ಮೆನು ಕಾರ್ಡ್ ಕೊಟ್ಟಂಗೆ ನಿಮಗೆ ಇದು, ನಿಮ್ಗೆ ಹಾ ಬಾಲಾಡಿ ಬೇಕಾ, ಕಾಪರ್ ಟೀ ಬೇಕಾ, ಇದು ಅದೇ ಇಂಟ್ರಾಡರ್ಮಲ್ ಬೇಕಾ, ಇಂಜೆಕ್ಷನ್ ಬೇಕಾ? ಓ, ಯಾವ್ದು, ಯಾವ್ದಾದ್ರೂ ಹೌದು, ಅವ್ರ ಸೆಲೆಕ್ಟ್ ಹತ್ರನ ಮಾಡ್ಕೊಳ್ಳೋದು. ಕೇಳ್ತೇವೆ ನಾವು. ಓ ಸೊ ಅವರು ಚಾಯ್ಸ್ ಮಾಡ್ಕೊಳ್ಬಹುದು, ಯಾವ್ದು ಅವರಿಗೆ ಹಿತ ಅನಿಸ್ತದೋ ಅದನ್ನ ಅವರು ಹಾ, ಚಾಯ್ಸ್ ಮಾಡುವಂತದ್ದು. ಸೊ ಸರಿ ಸರಿ. ಇದೆಲ್ಲವಾಗಿ ತಾತ್ಕಾಲಿಕವಾಗಿರುವ ವಿಧಾನಗಳು. ಇನ್ನು ಹ್ಮ್ ಕೆಲವರಿಗೆ ಇಷ್ಟು ಮಾಡ್ಲಿಕ್ಕೆ ಬರುದಿಲ್ಲ ಅಂದ್ರೆ ನಾವು ಹ್ಮ್ ತುರ್ತು ಗರ್ಭ ನಿರೋಧಕಗಳು ಕೂಡ ಇದಾವೆ, ಎಮರ್ಜೆನ್ಸಿ ಕಾಂಟ್ರಸೆಪ್ಷನ್ ಅಂತ. ಓ, ಅದು ಅದ್ ಹೇಗೆ? ಅದು ಅದು ಪ್ರೊಜೆಸ್ಟ್ರಾನ್ ಅನ್ನೇ ತುಂಬಾ ಹೈ ಡೋಸ್ ಅಲ್ಲಿ ಕೊಡ್ತೇವೆ ನಾವು. ಹ್ಮ್ ಹ್ಮ್ ಅದನ್ನ ಅವರು ಇಂಟರ್ ಕೋರ್ಸ್ ಮಾಡಿದ, ಲೈಂಗಿಕ ಸಂಬಂಧ ಹೊಂದಿದ 72 ಗಂಟೆಗಳ ಒಳಗೆ ತಕೊಳ್ಬೇಕು. ಹ್ಮ್ ಹ್ಮ್ ಸಾಮಾನ್ಯವಾಗಿ ನೀವು ಐಪಿಲ್ ಅಂತ ಎಲ್ಲ ಕೇಳಿರ್ಬೋದು ಮೇಡಮ್, ಹ್ಮ್ ಅದು ಟ್ಯಾಬ್ಲೆಟ್ ಈ ತರ ಕೊಡುದು. ಆದ್ರೆ ಇದೇನಾಗ್ತದೆ ಅಂದ್ರೆ ತುಂಬಾ ಮಿಸ್ಯೂಸ್ ಆಗ್ತಾ ಇದೆ. ಜನಗಳು ಹ್ಮ್ ಡೈಲಿ ಮಾತ್ರೆ ತಗೊಳ್ಳೋದನ್ನ ಬಿಟ್ಟು ಹ್ಮ್ ಇಂಥದನ್ನ ಪ್ರಿಫರ್ ಮಾಡ್ತಾರೆ, ಲೈಂಗಿಕ ಹ್ಮ್. ಸಂಬಂಧ ಹೊಂದಿದಾಗ ಮಾತ್ರ ಬಟ್ ಇದನ್ನ ಬಳಸ್ತಾರೆ. ಇದರಲ್ಲಿ ಹೆಚ್ಚು ಕಡಿಮೆ ಆಗ್ಬಿಟ್ಟು ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಇರುತ್ತಲ್ವಾ? ಇದೆ, ಹ್ಮ್. ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಇದೆ. ಅದಕ್ಕಿಂತ ದೊಡ್ಡ ತೊಂದ್ರೆ ಅಂತ ಹೇಳಿದ್ರೆ ಎಕ್ಟೋಪಿಕ್ ಜಸ್ಟೇಷನ್ ಆಗೋ ಆ ಸಾಧ್ಯತೆ ಇದೆ. ಇಟ್ ಪ್ರಿವೆಂಟ್ಸ್ ಭಯಂಕರ ಆ ಭಯಂಕರ. ಭ್ರೂಣ ಅಂದ್ರೆ ಬಂದು ಆ ಕಡೆಗೂ ಈ ಕಡೆಗೂ ಇಲ್ಲ, ಮಧ್ಯಕ್ಕೆ ಹೋಗ್ಬಿಟ್ಟು ಟ್ಯೂಬಲ್ ಮಧ್ಯದಲ್ಲಿ ಪ್ರೆಗ್ನೆನ್ಸಿ ಆಗ್ಬಿಡುತ್ತೆ. ಓ ಟ್ಯೂಬಲ್ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇದೆ. ಓ. ಹಾಗೆ ಪದೇ ಪದೇ ಇದನ್ನ ತಗೊಂಡ್ರೆ ಪೀರಿಯಡ್ಸ್ ಇರೆಗ್ಯುಲರ್ ಆಗುವಂತದ್ದು, ಹ್ಮ್ ನಿರ್ದಿಷ್ಟವಾದ ದಿನಾಂಕಕ್ಕೆ ಮುಟ್ಟು ಹ್ಮ್ ಬರದೇ ಹ್ಮ್ ಇರುವಂತ ಹ್ಮ್ ಹ್ಮ್ ತೊಂದರೆಗಳು ಕೂಡ ಹ್ಮ್ ಇದೆ. ಹ್ಮ್ ಇದು ಓವರ್ ದ ಹ್ಮ್ ಕೌಂಟರ್ ಅವೈಲೇಬಲ್ ಇರುವ ಕಾರಣ ನಮ್ಗೆ ಕೆಲವೊಮ್ಮೆ ಗೈನಕಾಲಜಿಸ್ಟ್ ಗಳಿಗೆ ಇದೊಂದು ದೊಡ್ಡ ತೊಂದರೆ, ಕಂಟ್ರೋಲ್ ಮಾಡಕ್ ಪೀರಿಯಡ್ ಆಗಲ್ಲ. ಇರೆಗ್ಯುಲಾರಿಟಿ ಅಂತ ಬಂದಾಗ. ಹೌದು, ಅಂದ್ರೆ ನೀವು ಹಾಗೆ ಅವ್ರಿಗೆ ಮೊದ್ಲೇನೆ ಹೇಳ್ಬೇಕು, ಇದನ್ನ ನೀವೇ ತಗೊಳಕ್ ಹೋಗ್ಬೇಡಿ ಅಂತಂದು ಅಲ್ವಾ? ಯಾಕಂದ್ರೆ ಹೇಳಿರ್ತೀವಿ. ಆದ್ರೆ ಕೆಲವೊಮ್ಮೆ ಅವರು ಇದು ಅಡ್ವರ್ಟೈಸ್ಮೆಂಟ್ಸ್ ಇರತ್ತಲ್ವಾ, ಅದನ್ನ ಹಾ, ನೋಡ್ಬಿಟ್ಟು ಅವರೇ ಕರೆಕ್ಟ್. ತಗೊಳ್ತಾರೆ, ಅದರಿಂದಾಗಿ ಓ, ಸುಲಭ ಅಲ್ಲ, ತೊಂದರೆಗಳಾಗ್ತವೆ. ಹೆಂಗಾದ್ರೂ ಮಜಾನು ಮಾಡ್ಕೊಂಡು ಇದ್ ಮಾಡೋದು ಅಂತ ತಗೊಂಡು ಏನು ತೊಂದ್ರೆ ಹಾಗೆ ಆಗಲ್ಲ ಅನ್ಕೊಂಡಿರ್ತಾರೆ. ಮಿಸ್ಯೂಸ್ ಅದೇ ಆಗತ್ತೆ ಹಾಗೆ ಹಾಗಾದ್ರೆ. ತೊಂದ್ರೆ ಆಗತ್ತೆ. ಹೌದು. ಮಿಸ್ಯೂಸ್ ಸೊ ಆಗತ್ತೆ. ಅದು ಹ್ಮ್
ತುರ್ತು ಗರ್ಭನಿರೋಧಕಗಳು. ಇನ್ನು ನೀವಾಗ್ಲೇ ಹೇಳಿದ್ದು ಆಪರೇಷನ್ಸ್, ಅವು ಶಾಶ್ವತ ವಿಧಾನಗಳು. ಅದನ್ನ ಹೆಣ್ಣಿಗೂ ಮಾಡ್ಬೋದು, ಗಂಡಿಗೂ ಮಾಡ್ಬೋದು. ಗಂಡಲ್ಲಾದ್ರೆ ಅದನ್ನ ವ್ಯಾಸೆಕ್ಟಮಿ ಅಂತ ಹೇಳ್ತೇವೆ. ವ್ಯಾಸ್ ಡಿಫರೆನ್ಸ್ ಅಂತ ಏನೊಂದು ನಾಳ ಇದೆ, ಅದು ಟೆಸ್ಟಿಸ್ ಅಲ್ಲಿ, ಅವರ ವೃಷಣದಲ್ಲಿ ಉತ್ಪತ್ತಿಯಾದ ಸ್ಪರ್ಮ್ಸ್ ಅನ್ನ ನಾಳದ ಮೂಲಕ ಹೊರಗೆ ತಕೊಂಡ್ ಬರುವಂತಹದ್ದು. ಸೊ ಅದನ್ನ ಕಟ್ ಮಾಡುವಂತದ್ದು, ವ್ಯಾಸ್ ಡಿಫರೆನ್ಸ್ ಅನ್ನ ಕಟ್ ಮಾಡುವಂತದ್ದು. ಎರಡು ಕನೆಕ್ಷನ್ ಅನ್ನ ಟೆಸ್ಟಿಸ್ ಮತ್ತೆ ಇದ್ರದ್ದು ಮಧ್ಯಕ್ಕೆ ಕನೆಕ್ಷನ್ ಕಟ್ ಮಾಡ್ಬಿಡೋದು, ಕಟ್ ಮಾಡುವಂತದ್ದು. ಸ್ಪರ್ಮ್ಸ್ ಬರೋದಿಲ್ಲ ಅಲ್ಲಿಗೆ, ಬರೋದಿಲ್ಲ ಅಂತ. ಅದಂತೂ ಆಕ್ಚುಲಿ ತುಂಬಾ ಈಸಿಯ ಶಸ್ತ್ರಚಿಕಿತ್ಸೆ. ನೋ ಸ್ಕ್ಯಾಲ್ಪಲ್ ವ್ಯಾಸೆಕ್ಟಮಿ, NSV ಅಂತ, ಅದನ್ನು ಫ್ರೀ ಆಗಿ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಅವೈಲೇಬಲ್ ಇದೆ. ಆದ್ರೆ ಜನರಲ್ಲಿ ತಪ್ಪು ತಿಳುವಳಿಕೆ ಏನಂದ್ರೆ, ನಾವು ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡ್ಕೊಂಡ್ರೆ ನಮ್ಗೆ ಮುಂದೆ ತೊಂದರೆ ಬರ್ಬೋದು, ವೀಕ್ನೆಸ್ ಬರುತ್ತೆ, ನಮ್ಮ ಅದೇನು ಪುರುಷತ್ವ ಹೋಗುತ್ತೆ, ಆ ತರ ಎಲ್ಲ ಇರುತ್ತೆ. ಸೊ ಸುಳ್ಳು. ಯಾಕಂತಂದ್ರೆ ಎಲ್ಲವೂ ನಾರ್ಮಲ್ ಇರುತ್ತೆ, ಬಟ್ ಬರೀ ಕನೆಕ್ಷನ್ ಮಾತ್ರ ಕಟ್ ಮಾಡಿರ್ತೀವಿ. ಬೇರೆ ಏನು ವೃಷಣಕ್ಕೆಲ್ಲ ಏನು ತೊಂದರೆ ಆಗಿರೋದಿಲ್ಲ. ಆಮೇಲೆ ಏನ್ ಕತ್ತರಿಸೋದಿಲ್ಲ, ಇದ್ ಮಾಡ್ಬೇಕಾಗಿಲ್ಲ. ಯಾಕಂದ್ರೆ ಹೆಣ್ಮಕ್ಳಿಗಾದ್ರೆ ಹೊಟ್ಟೆ ಕೊಯ್ದು ಒಳಗಡೆ ಹೋಗಿ ಇದೇನು ಇಲ್ಲ, ಮೇಲ್ಗಡೆಗೆನೆ ಏನು. ಹೌದು. ಈ ಹೆಣ್ಮಕ್ಕಳಲ್ಲಿ ಆದ್ರೆ ಅದನ್ನ ನಾವು ಟ್ಯೂಬೆಕ್ಟಮಿ ಅಂತ ಕರಿತೇವೆ. ಗರ್ಭನಾಳವನ್ನ ಕತ್ತರಿಸುವಂತದ್ದು, ಬ್ಲಾಕ್ ಮಾಡುವಂತಹದ್ದು. ಇದನ್ನ ಹೆರಿಗೆ ಆದ ಕೂಡಲೇ ಮಾಡ್ಬೋದು. ಅದನ್ನ ನಾವು ಪೋಸ್ಟ್ ಪಾರ್ಟಮ್ ಸ್ಟೆರಿಲೈಸೇಷನ್ ಅಂತ ಕರಿತೇವೆ. ಹೆರಿಗೆ ಆದ 2ನೇ ಅಥವಾ 3ನೇ ದಿನಕ್ಕೆ ಮಾಡ್ತೇವೆ. ಇಲ್ಲಾದ್ರೆ ಇಂಟರ್ವಲ್ ಟ್ಯೂಬೆಕ್ಟಮಿ ಅಂತ ಇದೆ. ಅವ್ರು ಕೆಲವರಿಗೆ ನಮ್ಗೆ ಈಗ್ಲೇ ಬೇಡ ಅಂತ ಹೇಳಿ ನಿಧಾನಕ್ಕೆ ಮಾಡ್ಕೊಳ್ಳುವವರು ಇದ್ದಾರೆ. ಆವಾಗ 6 ತಿಂಗಳಾದ್ಮೇಲೆ 8 ತಿಂಗಳಾದ್ಮೇಲೆ ಮಾಡ್ಬೋದು. ಕೆಲವೊಮ್ಮೆ ನಾವು ಸಿಸೇರಿಯನ್ ಜೊತೆಗೇನೆ 2ನೇ ಮಗು ಆದ್ಮೇಲೆ ಅವ್ರು ಕೇಳ್ಕೊಂಡಿದ್ರೆ ಆನ್ ದ ಟೇಬಲ್ ಅವರ ಪರ್ಮಿಷನ್ ತಕೊಂಡು, ಅವರ ಕನ್ಸೆಂಟ್ ತಕೊಂಡು ಟ್ಯೂಬೆಕ್ಟಮಿಯನ್ನ ಕೂಡ ಮಾಡ್ತೇವೆ. ಈ ಟ್ಯೂಬೆಕ್ಟಮಿ ಇದು ಕೂಡ ಪುನಃ ನ್ಯಾಷನಲ್ ಪ್ರೋಗ್ರಾಮ್, ಫ್ರೀ ಆಗಿ ಮಾಡಿಸ್ಬೋದು ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ. ಈವನ್ ಇದನ್ನ ನಾವು ಆಪರೇಷನ್ ಮೂಲಕ ಮಾಡ್ಬೋದು, ಮಿನಿ ಲ್ಯಾಪ್ ಮಾಡಿಯೂ ಮಾಡ್ಬೋದು, ಅಥವಾ ಲ್ಯಾಪ್ರೋಸ್ಕೋಪಿಕ್ ಸ್ಟೆರಿಲೈಸೇಷನ್ ಕೂಡ ಇದೆ. ಹಲವಾರು ಜಾಗಗಳು ಇದರ ಕುರಿತು ಕ್ಯಾಂಪ್ಗಳು ಕೂಡ ನಡೆಯುತ್ತೆ. ಅದ ಒನ್ ಡೇ ಪ್ರೊಸೀಜರ್ ಅಷ್ಟೇ, ಬೆಳಿಗ್ಗೆ ಹೋಗಿ ಮಾಡಿಸ್ಕೊಂಡು ಸಂಜೆ ವಾಪಸ್ಗೆ ಬರುವಂತದ್ದು. ಸೊ ಇದೆರಡು ಕೊಯ್ಬೇಕಾಗಿಲ್ಲ, ಸುಮ್ನೆ ಒಂದು ಪುಟ್ಟು ನಿಕ್ ಮಾಡ್ಬಿಟ್ಟು ಅದ್ರ ಒಳಗಡೆಗೆ ಸ್ಕೋಪಿನ್ ಹಾಕಿ ನೋಡ್ಕೊಂಡು ಮಾಡೋದು. ಉದರದರ್ಶಕ ಸ್ಕೋಪ್ ಹಾಕಿ ಮಾಡುವಂತಹದ್ದು. ಸಣ್ಣದಾದ ಹೊಕ್ಕುಳ ಬಳಿಯಲ್ಲಿ ಒಂದು ಸಣ್ಣ ಗಾಯ ಇರುತ್ತೆ, ಅದಕ್ಕೇನು ತುಂಬಾ ರೆಸ್ಟ್ ಎಲ್ಲ ಏನು ಬೇಕಾಗುದಿಲ್ಲ. ಜನರು ಸಾಮಾನ್ಯರು ಯೋಚನೆ ಮಾಡೋದೇನೆಂದ್ರೆ, ಸಂತಾನಹರಣ ಶಸ್ತ್ರಚಿಕಿತ್ಸೆ ಅಂತ ಹೇಳಿದ್ರೆ ಆಪರೇಷನ್, ದೇಹ ಹೊಟ್ಟೆ ಕುಯ್ದಿರ್ತಾರೆ, ರೆಸ್ಟ್ ಬೇಕಾಗತ್ತೆ, ಆಮೇಲೆ ನಮ್ಗೆ ಬೆನ್ನು ನೋವು ಬರ್ಬೋದು ಅಂತೆಲ್ಲ. ಅಂತ ತೊಂದರೆಗಳು ಯಾವತ್ತೂ ಇದರಿಂದ ಆಗುದಿಲ್ಲ. ಇದು ಸಣ್ಣ ಶಸ್ತ್ರಚಿಕಿತ್ಸೆ ಆದ್ರೆ ಕೂಡ ದೊಡ್ಡವಾದ ಪ್ರತಿಫಲವನ್ನ ಕೊಡುವಂತದ್ದು. ಸೊ ಹೆದರದೆ ಆಪರೇಷನ್ ಮಾಡ್ಕೊಂಡ್ರೆ, ಒಂದು ಸಲ ಮಾಡಿಸ್ಕೊಂಡ್ಬಿಟ್ರೆ, ನಾನು ಎಷ್ಟೋ ಸಲ ನೋಡಿದೀನಿ, ಆ ಹುಟ್ಟರು ಒಂದು ಮಗು ತೀರ್ಕೊಂಡ್ಬಿಟ್ರೆ ಹುಚ್ಚುರ್ ತರ ಹೋಗ್ಬಿಡ್ತಾರೆ. ಮತ್ತೆ ಬೇಕು ಅಂತಂದಾಗ ಅದನ್ನ ರೀಕನ್ಸ್ಟ್ರಕ್ಟ್ ಮಾಡ್ಬೋದಾ ನೀವು? ಆಗತ್ತೆ ಮೇಡಮ್. ಟ್ಯೂಬಲ್ ರೀಕೆನಲೈಸೇಷನ್ ಅಂತ ಹೇಳ್ತೇವೆ, ಮೈಕ್ರೋ ಸರ್ಜರಿ. ಅದು ಟ್ಯೂಬಲ್ ಮೈಕ್ರೋ ಸರ್ಜರಿ ಮಾಡ್ಲಿಕ್ಕೆ ಆಗತ್ತೆ, ಮಾಡ್ಬೋದು, ಅದನ್ನ ಮಾಡ್ಲಿಕ್ಕೆ ಆಗತ್ತೆ. ಓಕೆ. ತುಂಬಾ ಧನ್ಯವಾದಗಳು ರಾಜಲಕ್ಷ್ಮಿ ಅವರೇ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟೊಂದು ವಿಧಾನಗಳಿದೆ, ಸರ್ಕಾರ ಕೂಡ ಫ್ರೀಯಾಗಿ ಮಾಡ್ತಾ ಇದೆ. ಆದ್ರೆ ನೀವು ನಿಮ್ಮ ಕುಟುಂಬದ ಸಂತಾನದ ಬಗ್ಗೆ ನೀವು ಯೋಚಿಸಬೇಕು. ಯಾಕಂದ್ರೆ ನಿಮ್ಮ ಕುಟುಂಬದ ಹೆಸರು ಮುಂದುವರಿಬೇಕಂದ್ರೆ 2 ರಿಂದ 3 ಮಕ್ಕಳು ಬೇಕು. ಒಂದೇ ಮಗು ಸಾಕು ಅಂತಂದು ಸಂತಾನ ನಿರೋಧನ ಸರ್ಜರಿ ಮಾಡಿಸ್ಕೊಂಡ್ಬಿಟ್ರೆ ಬೇಕು ಅಂದಾಗ ಕಷ್ಟ ಪಡಬೇಕಾಗತ್ತೆ. ಹಾಗಾಗಿ ಯೋಚಿಸಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಗೆ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಿ, ರಾಜಲಕ್ಷ್ಮಿ ಅವರು ನಿಮಗೆ ಉತ್ತರ ಕೊಡ್ತಾರೆ. ನಿಮ್ಮ ಪ್ರಶ್ನೆಗಳಿಗೆ ಪರಿಹಾರ ಸಿಕ್ಕತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ, ಎಲ್ಲರಿಗೂ ಶುಭ ಕುಟುಂಬ, ಶುಭ ಸಂತೋಷವಾಗಿರೋಣ. ನಮಸ್ಕಾರ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.